ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಮತ್ತೆ ನಾನು ನಿಮಗೆ ಪಾರ್ಟ್ 2 ನಲ್ಲಿ ನನ್ನ ಜಸ್ಟ್ ಸಿಂಪಲ್ ಬ್ಲೌಸಸ್ ಯಾವ್ದಾವ್ದಿದೆ, ಯಾವ ರೀತಿ ಸಿಂಪಲ್ ಆಗಿನೇ ಕೆಲವೊಂದಿಷ್ಟು ವರ್ಕ್ ನ ಹಾಕ್ಸಿರೋದು, ಅದು ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಮತ್ತೆ ನನ್ನ ಮದ್ವೆ ಸೀರೆಗಳಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಈ ಬ್ಲೌಸ್ ತೋರಿಸ್ಬಿಡ್ತೀನಿ ನಿಮ್ಗೆ. ಇದು ಬಂದ್ಬಿಟ್ಟು ನನ್ನ ಮದ್ವೆ ಟೈಮ್ ಅಲ್ಲಿ ಬಳೆ ಶಾಸ್ತ್ರ ಮಾಡುವಾಗ ನಾನು ಮತ್ತೆ ನಮ್ಮ ಅಕ್ಕ ಇಬ್ರು ಕೂಡ ಸೇಮ್ ಸಾರಿ ತಗೊಂಡಿದ್ವಿ. ಬಳೆ ಶಾಸ್ತ್ರ ಟೈಮ್ ಮಧುಮಕ್ಳು ಮಾಡೋದು ಅಂತ ಹೇಳ್ತಾರೆ, ಅರಿಶಿನ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲದು ಮೊದ್ಲು ಮಧುಮಕ್ಳು ಮಾಡೋದು ಅಂತ ಹೇಳ್ತಾರಲ್ವಾ ಅದು. ಸೊ ಆ ಟೈಮಲ್ಲಿ ತಗೊಂಡಿರೋಂತ ಸಾರಿ ಇದು. ತುಂಬಾ ಸಾರಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಇದು ಸ್ವಲ್ಪ ಬಟ್ಟೆ ತುಂಬಾ ಸ್ಮೂತ್ ಇತ್ತು, ಹಾಗಾಗಿ ಆಳ ಹೋಗಿದೆ. ನೋಡಿ, ಈ ತರ ನಾನು ಇದನ್ನ ಯಾಕೆ ಈ ತರ ತೋರಿಸ್ತಾ ಇದ್ದೀನಿ ಅಂದ್ರೆ, ಸೀದಾ ಇಟ್ಕೊಂಡ್ರೆ ಅದು ಡಿಸೈನ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಇಲ್ಲಿ ಒಂದು ಸೈಡ್ ಹ್ಯಾಂಗಿಂಗ್ ಕಟ್ ಆಗೋಗಿದೆ. ನನ್ ಮಗಳು ಇದು ನಾನ್ ಹಾಕೋತೀನಿ ಅಂತ ಹೇಳ್ಬಿಟ್ಟು ತಾನ್ ಹಾಕೊಂಡು ಕೆಡ್ಸ್ಬಿಟ್ಟಿದ್ದಾಳೆ, ಕಟ್ ಮಾಡ್ಬಿಟ್ಟಿದ್ದಾಳೆ. ಇದಕ್ಕೆ ನೋಡಿ ಈ ತರ ಇದೆ. ಇದು ಜಸ್ಟ್ ಆ ಬಾರ್ಡರ್ನೇ ತಗೊಂಡು ಅಲ್ಲಲ್ಲಿ ವರ್ಕ್ ಮಾಡಿದ್ದಾರೆ, ಜಸ್ಟ್ ಹಿಂದ್ಗಡೆ ಪ್ಯಾಚ್ ವರ್ಕ್ ತರ ಮಾಡಿದ್ದಾರೆ. ಇದೇ ತರ ಈ ತರ ಇದೆ. ಸೊ ಇದು ಸಾರಿ ವೇರ್ ಮಾಡಿದಾಗ ಬ್ಯಾಕ್ ಸೈಡ್ ಅದು ಕಂಪ್ಲೀಟ್ ಆಗಿ ಡಿಸೈನ್ ಕೂತ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಮೊದಲು. ನೆಕ್ಸ್ಟ್ ಅದಾಗಿದ ನಂತರ ಇದು ಗಂಡನ ಮನೆಗೆ ಬಂದಾಗಿದ ನಂತರ ಬುತ್ತಿ ಬೀರೋದು ಅಂತ ಹೇಳ್ತಾರೆ ನಮ್ ಕಡೆ. ಆ ಸಾರಿದು ಬ್ಲೌಸ್ ಇದು ಈ ತರ ಇದೆ. ಇಲ್ಲಿ ಮಿಡಲ್ ಅಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಇದು ಬಟನ್ ಆಕ್ಚುಲಿ ಇರ್ಲಿಲ್ಲ, ಜಸ್ಟ್ ಈ ರೀತಿ ಒಂದು ಸ್ಟಿಚ್ ಹಾಕಿದ್ರು. ಅದು ಸ್ಟಿಚ್ ಕಿತ್ತೋಗ್ಬಿಡ್ತು ಒಂದೆರಡು ಸಾರಿ ವೇರ್ ಮಾಡಿದಾಗ. ಅದಕ್ಕೆ ಸ್ವಲ್ಪ ಸ್ಟಿಚ್ ಹಾಕೊಡಿ ಅಂತ ಕೊಟ್ಟಿದ್ದೆ, ಅವ್ರು ಈ ತರ ಬಟನ್ ಹಾಕೊಟ್ಟಿದ್ದಾರೆ. ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಮ್ಯಾಚ್ ಕೂಡ ಆಗಿಲ್ಲ ಅದು. ಸೊ ಇದು ಈ ತರ ಬಾರ್ಡರ್ನೇ ತಗೊಂಡು ಈ ತರ ಮಾಡ್ಕೊಟ್ಟಿದ್ದಾರೆ. ಸೊ ಅದು ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು ಇದು ಕಾಟನ್ ಸಾರಿ. ಇದು ಸೋದ್ರ ಮಾವ ಅವ್ರು ಕೊಡೋ ಸೀರೆ ಅಂತ ಹೇಳಿ, ಮದ್ವೆ ಟೈಮ್ ಅಲ್ಲೇ ತಾಳಿ ಶಾಸ್ತ್ರ ಆದ ಕೂಡ್ಲೇನೆ ನಮ್ ಕಡೆ ಸೋದ್ರ ಮಾವ ಅವರು ನಮ್ಗೆ ಕೊಡುವಂತ ಸಾರಿ. ಸೊ ಅವ್ರು ಕೊಟ್ಟಿರೋಂಥದ್ದು ಇದು. ಇದ್ರ ಬ್ಲೌಸ್ ಈ ರೀತಿ ಇದೆ. ಇದು ಆಕ್ಚುಲಿ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ವೇರ್ ಮಾಡಿದಾಗ ತುಂಬಾ ಸ್ಟಿಫ್ ಆಗಿ ಚೆನ್ನಾಗಿ ಕೂಡುತ್ತೆ. ಬಟ್ ಇಲ್ಲಿ ತೋರ್ಸೋದಕ್ಕೆ ಅಷ್ಟೊಂದು ಸ್ಟಿಚಿಂಗ್ ಚೆನ್ನಾಗಿ ಬಂದಿಲ್ಲ. ಇದು ಬೇರೆ ಯಾರ ಕಡೆನೋ ಕೊಟ್ಟಿರೋದು, ಸ್ಟಿಚಿಂಗ್ ಅಷ್ಟು ನೀಟಾಗಿ ಮಾಡಿಲ್ಲ ಇದು ವರ್ಕ್. ಬಟ್ ಹಾಕೊಂಡಿರುವಾಗ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. ಅವಾಗ ಇದು ಟ್ರೆಂಡ್ ಅಲ್ಲಿ ಇತ್ತು, ಈ ತರ ಬಾರ್ಡರ್ ಅಲ್ಲಿ ಇದು ಈ ತರ ಮಾಡ್ಸಿದ್ದೆ. ಬ್ಯಾಕ್ ಸೈಡ್ ಈ ತರ ಲೇಸ್ ಎಲ್ಲ ಹಾಕಿ, ಗೋಲ್ಡ್ ಲೇಸ್ ಹಾಕಿ ಈ ತರ ಮಾಡಿದ್ದಾರೆ. ಇದು ನೆಕ್ಸ್ಟ್. ಇದು ಬಂದ್ಬಿಟ್ಟು ನಾನು ಹೇಳಿದ್ನಲ್ವಾ, ಸಕ್ರಾರ್ತಿ ಕೊಡೋದು, ಗೌರಿ ಹುಣ್ಣಿಮೆ ಟೈಮಲ್ಲಿ ಸಕ್ರಾರ್ತಿ ಕೊಡೋದು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಕೊಟ್ಟಿರೋ ಸಾರಿ, ಕಾಟನ್ ಸಾರಿ ಇದು. ಅಂದ್ರೆ ನನ್ಗೆ ಕಾಟನ್ ಸಾರಿ ತುಂಬಾ ಇಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ನಲ್ವಾ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕಾಟನ್ ಸಾರಿ ಇಷ್ಟ ಆಗ್ತಿತ್ತು. ಆ ಟೈಮಲ್ಲಿ ಅವ್ರು ಕೇಳಿದ್ರು, ಯಜಮಾನ್ರ ಕಡೆಯವರು, ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅಂತ. ಕಾಟನ್ ಅಂತ ಹೇಳಿದೆ, ಅದಕ್ಕೋಸ್ಕರ ಕಾಟನ್ ಸಾರಿನೇ ತಗೊಂಡ್ಬಂದ್ರು. ಇದು ನವಿಲ್ ಕಲರ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಕಲರ್, ತುಂಬಾನೇ ಇಷ್ಟ ನನ್ಗೆ ಆ ಕಲರ್. ಸೊ ಈ ತರ ಇದೆ. ಇಲ್ಲಿ ಒಂದು ಮಿಡಲ್ ಅಲ್ಲಿ ಒಂದು ಬೀಡ್ಸ್ ಹಾಕಿದ್ರು, ಜಸ್ಟ್ ಒಂದು ಕುಂದನ್ ವರ್ಕ್ ಮಾಡಿ ಅದು ಕಿತ್ತೋಗಿದೆ. ಸೊ ಈ ತರ ಬ್ಯಾಕ್ ಸೈಡ್, ಅವಾಗೆಲ್ಲ ಈ ರೀತಿ ಪ್ಯಾಚ್ ವರ್ಕ್ ತುಂಬಾ ಫ್ಯಾಷನೇಬಲ್ ಆಗಿತ್ತು. ಸೊ ಅದೇ ತರ ಜಾಸ್ತಿ ಮಾಡಿದ್ದಾರೆ ಅವಾಗೆಲ್ಲ, ಅದೇ ಗ್ರ್ಯಾಂಡ್ ಆಗಿತ್ತು. ಸೊ ನೆಕ್ಸ್ಟ್ ಸ್ವಲ್ಪ ಆ ತರಾನೇ ಪ್ಯಾಚ್ ವರ್ಕ್ ಅಂತ ಬಂದರೆ ಡಿಸೈನ್ ಗಳು ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಅಷ್ಟೇನೆ. ಇದು ರೀಸೆಂಟ್ಲಿ ಸ್ಟಿಚ್ ಮಾಡ್ಸಿರೋದು ಒಂದು ಕಾಟನ್ ಸಾರಿ. ಅದಕ್ಕೆ ಈ ತರ ಹಿಂದ್ಗಡೆ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಬಟ್ ಈಗ ಈ ತರ ಕಾಣಿಸ್ತಾ ಇದೆ. ಹಾಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟಿರ್ತೀನಲ್ಲ ಕಾಟನ್ದು, ಅದು ಈ ತರ ಆಗಿದೆ. ಸ್ಲೀವ್ಸ್ ಅಲ್ಲಿ ಒಂದು ಲೇಸ್ ಕೊಟ್ಟಿದ್ದಾರೆ ಈ ರೀತಿ. ಬ್ಯಾಕ್ ಸೈಡ್ ಈ ತರ ಇಲ್ಲಿ ಕೂಡ ಈ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಲೇಸ್ ಎಲ್ಲದು ಕೂಡ ಈ ರೀತಿ. ಫಸ್ಟ್ ನಾನು ಸ್ಟಿಚ್ ಮಾಡ್ಸಿರೋದು ಒಂದು ಬ್ಲೌಸ್ ಇತ್ತು, ಇದೇ ತರ ಶೇಪ್ ಅಲ್ಲಿ, ಈ ಶೇಪ್ ಅಲ್ಲಿ ಈ ತರ ಸ್ಟಿಚ್ ಮಾಡ್ಸಿದ್ದೆ. ತುಂಬಾ ಗ್ರ್ಯಾಂಡ್ ಬ್ಲೌಸ್ ಅದು ಈಗ ತುಂಬಾ ಹಳೇದಾಗೋಗಿದೆ. ಅದೇ ತರ ಬೇಕು ಅಂತ ಇದನ್ನ ಮಾಡಿಸ್ಕೊಂಡಿದ್ದೆ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸಿಂಪಲ್ ಆಗಿ ಡೈಲಿ ವೇರ್ ಸಾರಿದು ಬ್ಲೌಸ್ ಈ ತರ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್.
ಬಟ್ ಇದು ಒಂದ್ ಸಾರಿ ಅಥವಾ 2 ಸಾರಿ ಅಷ್ಟೇ ವೇರ್ ಮಾಡಿರೋದು. ತುಂಬಾ ಡೀಪ್ ಬಂದ್ಬಿಟ್ಟಿದೆ, ಅದಕ್ಕಾಗಿ ಇಷ್ಟ ಆಗ್ತಾ ಇಲ್ಲ, ಬಿಟ್ಬಿಟ್ಟಿದೀನಿ ಇದನ್ನ ವೇರ್ ಮಾಡೋದು. ಇವನ್ ಈ ತರ ಕಟ್ ಡಿಸೈನ್ ಎಲ್ಲ ಬರುತ್ತಲ್ವಾ ಸ್ಲೀವ್ಸ್ ಅಲ್ಲಿ, ಈ ರೀತಿ ಕಟ್ ಅದು ಅಲ್ಲಲ್ಲಿ ಒಂದೊಂದು ಈ ರೀತಿ ಬಟನ್ಸ್ ಗಳನ್ನ ಹಾಕಿದ್ದಾರೆ. ಇಲ್ಲಿ ಸ್ಪೆಷಲ್ ಆಗಿ ಈ ತರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್. ನಿಮ್ಗೆ ಅದು ಕಾಣಿಸ್ತಿಲ್ಲ ಅನ್ಸುತ್ತೆ ನೋಡಿ, ಈ ತರ ಕೊಟ್ಟಿದ್ದಾರೆ. ಅದು ಡೀಪ್ ಆಗಿರೋದಕ್ಕೆ ಆತರ ಹೇಳಿದೆ, ಆತರ ಮಾಡಿದ್ದಾರೆ ಅಲ್ಟ್ರೇಷನ್ ಮಾಡುವಾಗ. ತುಂಬಾ ಡೀಪ್ ಆಗಿದೆ ಅಂತ ಅದಕ್ಕೋಸ್ಕರ ಜಾಸ್ತಿ ವೇರ್ ಮಾಡಿಲ್ಲ. ಸ್ವಲ್ಪ ಫ್ಯಾಟ್ ಆದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಅದು ಸರಿಯಾಗಿ ನನ್ಗೆ ಮ್ಯಾಚ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನನ್ನ ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು ಬ್ಲೌಸ್ ನ ಸ್ಟಿಚ್ ಮಾಡೋರೆ ಸಿಕ್ಕಿರ್ಲಿಲ್ಲ. ಆ ಟೈಮಲ್ಲಿ ನನ್ನ ರೆಗ್ಯುಲರ್ ಟೈಲರ್ ತುಂಬಾ ಬ್ಯುಸಿ ಇದ್ರು. ಅವರು ಬ್ಯುಸಿ ಇದ್ದಿದ್ದಕ್ಕೆ ಯಾರೋ ಬೇರೆಯವ್ರ ಹತ್ರ ಕೊಡ್ಬೇಕಾಯ್ತು ಸಡನ್ ಆಗಿ. ಅವರು ಈ ರೀತಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಇದು ಸಿಂಪಲ್ ಸ್ಯಾರಿ ಒಂದು. ಆ ಸ್ಯಾರಿ ಇದು ಸೀಮಂತ ಟೈಮಲ್ಲಿ ಮೊದ್ಲು ಉಟ್ಕೊಂಡಿದ್ದೆ, ಆಮೇಲೆ ಅವ್ರ ಮನೆ ಕಡೆಯಿಂದ ಕೊಟ್ಟಿರೋ ಸ್ಯಾರಿಯನ್ನ ಉಟ್ಕೊಂಡಿದ್ದೆ. ಇದು ಈ ತರ ಸ್ಟಿಚ್ ಮಾಡಿದ್ದಾರೆ, ಪರವಾಗಿಲ್ಲ. ಬಟ್ ಅವರು ನಾ ಹೇಳ್ಕೊಳೋ ಅಷ್ಟು ನೀಟಾಗಿ ವರ್ಕ್ ಮಾಡಿಲ್ಲ, ಪರವಾಗಿಲ್ಲ ಅಂತ ಅನ್ಸುತ್ತೆ ಅಷ್ಟೇನೆ. ಡಿಸೈನ್ ಮಾತ್ರ ಈ ರೀತಿ ಕೊಟ್ಟಿದ್ದಾರೆ. ಆಕ್ಚುಲಿ ಅವ್ರ ಪಾಪ ಬೇರೆಯವ್ರಿಗೆಲ್ಲ ಸ್ಟಿಚ್ ಮಾಡ್ತಾ ಇರ್ಲಿಲ್ಲ, ಅರ್ಜೆಂಟ್ಗೋಸ್ಕರ ನನ್ಗೆ ಮಾಡ್ಕೊಟ್ರು ಅವರು. ಸೊ ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ನನ್ನ ಮಂಗಳಗೌರಿಗೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿಯನ್ನ ತಗೊಂಡಿದ್ದು, ಮಂಗಳಗೌರಿ ಪೂಜೆಗೆ. ಇದು ಫೇವ್ರೆಟ್ ಸ್ಯಾರಿ, ಡೈಲಿ ವೇರ್ಗೆ ಅಂತಾನೆ ತಗೊಂಡಿದ್ದು. ಸೊ ಈ ರೀತಿ ಸ್ಟಿಚ್ ಕೊಟ್ಟಿದ್ದಾರೆ. ಜಸ್ಟ್ ಹಿಂದ್ಗಡೆ ಗೋಲ್ಡನ್ ಲೇಸ್ ಎಲ್ಲ ಹಾಕ್ಬಿಟ್ಟು ಇದೊಂಥರ ಚೆನ್ನಾಗಿದೆ ಡಿಸೈನ್, ಬೇರೆ ತರಾನೇ ಇದೆ ಅಂತಾನೆ ಹೇಳ್ಬೋದು. ಈ ತರ ಇದೆ. ನೆಕ್ಸ್ಟ್ ಇದು ಒಂದು ಬ್ಲೌಸ್. ಇದು ಈ ತರ ಕೊಟ್ಟಿದ್ದಾರೆ ವರ್ಕ್ ಬ್ಯಾಕ್ ಸೈಡ್. ತುಂಬಾ ನೀಟಾಗಿ ವರ್ಕ್ ಮಾಡಿದ್ದಾರೆ ಇದನ್ನ. ಇದು ಬೇರೆ ಟೈಲರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರೋದು ಇದು. ಇದು ಜೇಂಟ್ಸ್ ಟೈಲರ್ ಹತ್ರ ಕೆಲವೊಂದಿಷ್ಟು ಮಾಡ್ಸಿರೋದು. ಅವರು ಕೂಡ ಅಷ್ಟೇ ನೀಟಾಗಿ ವರ್ಕ್ ಮಾಡಿರ್ತಿದ್ರು. ಸೊ ನೋಡಿ ಈ ತರ ಕೊಟ್ಟಿದ್ದಾರೆ ಇದನ್ನ ಮಾತ್ರ ಬಾರಿ ಚೆನ್ನಾಗಿ ನೀಟಾಗಿ ಬಂದಿದೆ ವರ್ಕ್. ಸಿಂಪಲ್ ಸ್ಯಾರಿ ಆದ್ರೂ ವರ್ಕ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಸಿಂಪಲ್ ಸ್ಯಾರಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಒಂಥರ ಪೇಪರ್ ಸಿಲ್ಕ್ ಸ್ಯಾರಿ ತರ ಬರುತ್ತಲ್ವಾ, ಆ ತರದ್ದು. ಇದು ಈ ತರ ಬ್ಯಾಕ್ ಸೈಡ್ ಅದೇ ಬಟ್ಟೆನೆ ಈ ತರ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಈ ರೀತಿ ಥರ್ಮಾಕೋಲ್ ಬಾಲ್ಸ್ ಎಲ್ಲ ಹಾಕಿ ವರ್ಕ್ ಕೊಟ್ಟಿದ್ದಾರೆ. ಈ ತರ ಲೇಸ್, ಇದೊಂದು ನಾನು ಇನ್ಸ್ಟಾಗ್ರಾಮ್ ಪೇಜ್ ಇಂದ ನೋಡ್ಬಿಟ್ಟು ಈ ತರ ಸ್ಲೀವ್ಸ್ ಮಾಡಿಸ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಕೂಡ. ಬಟ್ ಇದು ಸಾರಿ ಹೇಗಿದೆ ಅಂದ್ರೆ ಫುಲ್ಲು ನಾನು ಹೇಗ್ ಉಟ್ಕೊಂಡಿರ್ತೀನಿ ಹಾಗೆ ಕೂರೋದಿಲ್ಲ, ಫುಲ್ ಇಷ್ಟ ಅಗಲ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಆ ಸ್ಯಾರಿನಲ್ಲಿ ಈ ಬ್ಲೌಸ್ದು ಲುಕ್ ಹೋಗೇ ಬಿಡುತ್ತೆ. ಹಾಗಾಗಿ ಸರಿಯಾಗಿ ಕಾಣಿಸೋದೇ ಇಲ್ಲ. ಇದು ಫುಲ್ ಕವರ್ ಆಗುತ್ತೆ ಇದೆಲ್ಲ ಬ್ಯಾಕ್ ಸೈಡ್. ಬಟ್ ಇದೇನು ಸಿಂಗಲ್ ಲೇಯರ್ ಹಾಕಿದಾರಲ್ವಾ, ಒಳಗಡೆ ಕ್ಲಾತ್ ಅರ್ಧಕ್ಕೆ ಹಾಕಿದ್ದಾರೆ, ಸಿಂಗಲ್ ಲೇಯರ್ ಇದೆ ಅಲ್ಲ, ಹಾಗಾಗಿ ಅಷ್ಟೊಂದೇನು ಕೆಟ್ಟದಾಗಿ ಕಾಣಿಸೋದಿಲ್ಲ, ಚೆನ್ನಾಗಿನೇ ಕಾಣಿಸುತ್ತೆ. ಈ ತರ ಇದ್ರೆ ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ. ಅವ್ರು ಹೇಳಿ ಹೇಳಿ ಈ ತರ ಕೇಳ್ತಾರೆ, ಬಟ್ ಅಷ್ಟು ನೀಟಾಗಿ ವರ್ಕ್ ಮಾಡಿ ಯಾರು ಕೊಡೋದಿಲ್ಲ, ಸರಿಯಾಗಿ ಸ್ಟಿಚ್ ಮಾಡೋದೇ ಇಲ್ಲ ನಮ್ ಟೈಮ್ಗೆ ಅನ್ಕೊಂಡು ಆ ತರ ಸಿಂಪಲ್ ಆಗಿ ಸಾಧ್ಯವಾದಷ್ಟು ಸ್ಟಿಚ್ ಮಾಡಿಸ್ಕೊತೀನಿ. ಇದು ಒಂದು ಸಿಂಪಲ್ ಆಗಿ, ಇದು ಮೊನ್ನೆ ನಾನು ಈ ಮನೆಗೆ ಬಂದಿದ ನಂತರ ತುಳಸಿ ಕಟ್ಟೆ ಪೂಜೆ ಟೈಮಲ್ಲಿ ಈ ಸ್ಯಾರಿನ ವೇರ್ ಮಾಡಿದ್ದೆ. ಅದ್ರದ್ದು ಬ್ಲೌಸ್ ಇದು ಯಾವ್ದೋ ನಮ್ಗೆ ಮನೆ ಓಪನಿಂಗ್ ಟೈಮಲ್ಲಿ ಯಾರೋ ನಮ್ಗೆ ಮುಯ್ಯ ಆಗಿ ಕೊಟ್ಟಿರೋದು. ಆ ಸಾರಿ ಇಷ್ಟ ಆಗಿತ್ತು, ಅದ್ರ ಜೊತೆ ಇದು ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಂಡು ಒಂಥರ ಓಲ್ಡ್ ಡಿಸೈನ್ ಅಲ್ಲಿನೇ ಸ್ಲೀವ್ಸ್ ಅನ್ನ ಜಸ್ಟ್ ಇಷ್ಟಕ್ಕೇನೆ ಹಾಕ್ತಾರಲ್ವಾ, ಫುಲ್ ಮೇಲ್ಗಡೆ ಅಲ್ಲ ಫುಲ್ ಕೆಳಗಡೆ ಅಲ್ಲ, ಜಸ್ಟ್ ಮಿಡಲ್ ಅಲ್ಲಿ ಅವಾಗಿನ ಜನ ಹಾಕ್ತಿದ್ರಲ್ಲ ಆ ತರ ಹಾಕ್ಸ್ಕೊಂಡಿದೀನಿ. ನೋಡೋಣ ಒಂದ್ಸರಿ ಅಂತ. ಇದೊಂದು ಇನ್ನು ವೇರ್ ಮಾಡಿಲ್ಲ, ನಾನು ಮೊನ್ನೆ ತಾನೇ ಕೊಟ್ಟಿದ್ದಾರೆ ಅದನ್ನ. ಇದು ಒಂದು ಡೈಲಿ ವೇರ್ ಇದೆ ಸಾರಿ. ನನ್ಗೆ ಇದು ಆಕ್ಚುಲಿ ಈ ತರ ಸ್ಮೂತ್ ಆಗಿರೋ ಕ್ಲಾತ್ ಅಲ್ಲಿ ಇರೋ ಸಾರಿಗಳು ತುಂಬಾನೇ ಇಷ್ಟ. ಸೊ ಹಾಗಾಗಿ ನಮ್ಮ ಯಜಮಾನ್ರಿಗೂ ಕೂಡ ಈ ತರ ಸಾರೀಸ್ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ಜಸ್ಟ್ ಸಿಂಪಲ್ ಆಗಿ ಥರ್ಮಾಕೋಲ್ ಬಾಲ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕೂಡ ಮನೆ ರೀಸೆಂಟ್ಲಿ ಕೊಟ್ಟಿದ್ದಾರೆ, ಬಟ್ ಆಲ್ರೆಡಿ ಇದನ್ನ ನಾನು ಒಂದ್ಸಾರಿ ಉಟ್ಕೊಂಡು ನೋಡ್ದೆ, ಚೆನ್ನಾಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು
ಇದು ಒಂದು, ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ಈ ತರ ಇದೆ, ಈ ತರ ಕೊಟ್ಟಿದ್ದಾರೆ. ಆಕ್ಚುಲಿ ಈ ತರ ಈ ತರ ತುಂಬಾ ವೇರ್ ಮಾಡಿದೀನಿ ಫಸ್ಟ್ ಬಿಫೋರ್. ಇದೊಂದು ಮನೆ ರೀಸೆಂಟ್ಲಿನೇ ಸ್ಟಿಚ್ ಮಾಡಿಸಿದ್ದೆ ಬ್ಲೌಸ್ ಜೊತೆ. ಹೇಗ್ ಕಾಣಿಸುತ್ತೆ ಅಂತ ನಾನು ಇನ್ನು ವೇರ್ ಮಾಡಿ ನೋಡಿಲ್ಲ, ನೋಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈ ಸಾರಿ ಯಾವಾಗ ಬೈ ಮಾಡಿದ್ದು ಅಂತ ಗೊತ್ತಿಲ್ಲ, ಬಟ್ ಈ ಬ್ಲೌಸ್ ಏನಿದೆ ಅಲ್ಲ, ಇದು ಫ್ರಂಟ್, ಇದು ಬ್ಯಾಕ್ ಸೈಡ್ ಈ ತರ ಇದೆ. ಈ ತರ ಬ್ಯಾಕ್ ಹುಕ್ ಇಟ್ಬಿಟ್ಟೆ ಕೊಟ್ಟಿದ್ದಾರೆ. ಇದು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನನ್ಗೆ ತುಂಬಾ ಇಷ್ಟ ಈ ಸಾರಿ. ನನ್ಗೆ ತುಂಬಾ ಸ್ಮೂತ್ ಆಗಿ ಕೂರುತ್ತೆ. ಇದು ಯಾವ್ದೋ ಸಾರಿ ಅಂತ ಹೇಳ್ತಾರೆ. ಈಗ ಇದ್ರದ್ದು ಸಾರಿ ಬಂದ್ಬಿಟ್ಟು ಬ್ಲೂ ಕಲರ್ ಇದೆ, ಬ್ಲೌಸು ಈ ಕಲರ್ ಇದೆ. ಈ ತರ ಇದನ್ನ ಸ್ಟಿಚ್ ಮಾಡ್ಸಿದೀನಿ. ಭಾರಿ ಚೆನ್ನಾಗಿ ಫುಲ್ಲು ಪರ್ಫೆಕ್ಟ್ ಆಗಿ ಕೂರುತ್ತೆ. ಫ್ರಂಟ್ ಕೂಡ ಇರೋದ್ರಿಂದ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕಾಟನ್ ಸಾರಿ ಬ್ಲೌಸು. ಇದಕ್ಕೆ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ. ಥರ್ಮಾಕೋಲ್ ಬಾಲ್ಸ್ ಇಂದ ಈ ರೀತಿ ಕೊಟ್ಟಿದ್ದಾರೆ. ಅಂಡ್ ಸ್ಲೀವ್ಸ್ಗೂ ಕೂಡ ಥರ್ಮಾಕೋಲ್ ಬಾಲ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಸಾರಿ ಕಾಟನ್ ಆಗಿರೋದ್ರಿಂದ ಆಲ್ರೆಡಿ ಒಂದ್ 2-3 ಸಾರಿ ನಾನು ವೇರ್ ಮಾಡಿ ಇದನ್ನ ನೀರಲ್ಲಿ ಹಾಕಿರೋದ್ರಿಂದ ಈ ತರ ಆಗೋಗ್ಬಿಟ್ಟಿದೆ. ಕಾಟನ್ ಬಟ್ಟೆಗಳನ್ನ ತುಂಬಾ ಮೇಂಟೈನ್ ಮಾಡ್ಬೇಕು. ಅದನ್ನ ಹೇಗೇಗೋ ಬಿಸಾಕಿದ್ರೆ ಚೆನ್ನಾಗಿನೇ ಇರೋದಿಲ್ಲ. ಈ ತರ ಆಗೋಗಿದೆ. ನೆಕ್ಸ್ಟ್ ಇದೊಂದು ನಾನೇ ವರ್ಕ್ ಹಾಕಿರೋದು, ಇದು ಹ್ಯಾಂಡ್ ವರ್ಕ್ ಜಸ್ಟ್. ಇದ್ರ ಸ್ಲೀವ್ಸ್ ಬಂದ್ಬಿಟ್ಟು ಈ ತರ ಪಫ್, ಮೊದ್ಲಿನ ಕಾಲದಲ್ಲೆಲ್ಲ ಇಲ್ಲಿ ಜಸ್ಟ್ ಒಂದು ಪಫ್ ಬರುತ್ತೆ ಅಲ್ವಾ, ಸೊ ಇದು ತುಂಬಾ ಲೂಸ್ ಆಗಿ ಪಫ್ ಆಗಿ ಬರುತ್ತೆ. ಆ ತರ ಸ್ಲೀವ್ಸ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸಾರಿ ಕೂಡ, ಈ ಸಾರಿ ಯಾವ್ದು ಅಂದ್ರೆ ನನ್ಗೆ ಗಂಡನ ಮನೆಯಿಂದ ತವ್ರ ಮನೆಗೆ ಫಸ್ಟ್ ಡೆಲಿವರಿಗೆ ಬರುವಾಗ ಕಾಯಿ ಇಡೋ ಶಾಸ್ತ್ರ ಅಂತ ಹೇಳ್ಬಿಟ್ಟು, ಮೊದ್ಲು ಮನೆ ಡೆಲಿವರಿಗೆ ಅಂತ ತವ್ರ ಮನೆಗೆ ಕಳ್ಸೋವಾಗ ಗಂಡನ ಮನೆಯಲ್ಲಿ ಸೀಮಂತ ಶಾಸ್ತ್ರ ಮುಗ್ದಿದ ನಂತರ ಈ ಸಾರಿನಲ್ಲಿ ಕಾಯಿ ಇಡಿಸ್ಬಿಟ್ಟು ಕೊಡ್ತಾರೆ. ಆ ಟೈಮಲ್ಲಿ ಕೊಟ್ಟಿರೋ ಸಾರಿ ಇದು, ಕಾಟನ್ ಸಾರಿ. ನೆಕ್ಸ್ಟ್ ಇದೊಂದು ಸಿಂಪಲ್ ಸಾರಿ ಇದೆ. ಇದಕ್ಕೆ ಸ್ಲೀವ್ಸ್ ಈ ತರ 3/4 ಜೊತೆಗೆ ಇದೊಂದು ಈ ತರ ನೀರಿಗೆ ಇರೋದು. ಸಿಂಪಲ್ ಸಾರೀಸ್ ಅಂದ್ರೆ ತುಂಬಾನೇ ಇದೆ, ಬಟ್ ಇದ್ರಲ್ಲಿ ವರ್ಕ್ ಇರೋದು ಅಂತ ಕೆಲವೊಂದಿಷ್ಟು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ ನಾನೇ ಕ್ಲಾತ್ ತಗೊಂಡು ಸ್ಟಿಚ್ ಮಾಡಿಸಿರೋದು. ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದ್ರ ಜೊತೆ ಇದು ಯಾವ್ದಾದ್ರು ಫೋಟೋಸ್ ಇದ್ರೆ ಶೇರ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಂದ್ಬಿಟ್ಟು ಈ ರೀತಿ ಪಫ್ ಜೊತೆಗೆ ಈ ರೀತಿ ಒಂದು ಇದು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಈ ರೀತಿ ಡೋರಿ ಎಲ್ಲ ನಾನೇ ಹೇಳಿದ್ದೆ, ಈ ತರ ಡೋರಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೋರಿ ಇಟ್ಬಿಟ್ಟು ಈ ತರ ಹಾಕಿದಾಗ, ಇದು ಆಕ್ಚುಲಿ ಡೋರಿ ಇಷ್ಟು ತುಂಬಾ ಹತ್ರದಿಂದ ಬರುತ್ತೆ, ಇದು ಸ್ವಲ್ಪ ದೂರ ಆಗೋಗಿದೆ. ಈಗ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದ್ ಸಾರಿ. ಇದು ತುಂಬಾ ಕೆಡ್ಸ್ಕೊಟ್ಟಿದ್ದಾರೆ. ನನ್ಗೆ ಇದು ಅಷ್ಟೊಂದು ಇಷ್ಟ ಇಲ್ಲ. ಸಾರಿ ಮಾತ್ರ ಗ್ರ್ಯಾಂಡ್ ಆಗಿ ಚೆನ್ನಾಗಿದೆ. ಯೆಲ್ಲೋ ಕಲರ್ ಸಾರಿ, ಬಾರ್ಡರ್ ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ. ಬಟ್ ಇದನ್ನ ಪಫ್ ಈ ತರ ಮಾಡಕ್ ಹೋಗಿ ಇದನ್ನ ನಮ್ ರೆಗ್ಯುಲರ್ ಟೇಲರ್ ಹತ್ರ ಕೊಟ್ಟಿರ್ಲಿಲ್ಲ, ಬೇರೆಯವ್ರ ಹತ್ರ ಕೊಟ್ಟಿದ್ದೆ. ಅದಕ್ಕೆ ಏನೇನೋ ಲೇಸ್ ಹಾಕ್ಬಿಟ್ಟು ಮಿಕ್ಸ್ ಕಲರ್ ಮಾಡಿ ಏನೇನೋ ಮಾಡಿ ಕೆಡ್ಸ್ಕೊಟ್ಬಿಟ್ಟಿದ್ದಾರೆ. ಬಟ್ ಒಂದೇ ಒಂದ್ ಸಾರಿ ವೇರ್ ಮಾಡಿದ್ದೆ ಅನ್ಸುತ್ತೆ. ಅಷ್ಟೊಂದು ಇಷ್ಟ ಆಗಿಲ್ಲ ನನ್ಗೆ. ಬಟ್ಟೆ ಎಲ್ಲ ಎಲ್ಲೆಲ್ಲೋ ಅಟ್ಯಾಚ್ ಮಾಡಿ ಏನೇನೋ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಾರಿಗೆ ಬ್ಲೌಸ್ ಇದು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೇನೆ ಈ ಬಟ್ಟೆನ ತಗೊಂಡು ಇದಕ್ಕೆ ನಾನು ಸಾರಿನ ಮ್ಯಾಚ್ ಮಾಡ್ಕೊಂಡೆ. ಅದು ವೇರ್ ಮಾಡೋದಕ್ಕೆ ಇಷ್ಟ ಆಗಿಲ್ಲ ಅಂತಂದ್ರೆ ಹಾಗೆ ಹಿಂದೆ ಇಟ್ಬಿಡ್ತೀನಿ ನಾನು. ಸೊ ಇದು ಬಂದ್ಬಿಟ್ಟು ನಾವು ಫಸ್ಟ್ ನಮ್ಗೆ ಲಂಗ ಬ್ಲೌಸ್, ಪೈಟ ಲಂಗ ಅಂತ ಬರ್ತಾ ಇತ್ತು ಆ ಟೈಮಲ್ಲಿ. ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಸಿರೋದು ಇದು. ಹೊರಗಡೆ ಕ್ಲಾತ್ ತಗೊಂಡು ಈ ತರ ಸ್ಟಿಚ್ ಮಾಡ್ಸಿರೋದು. ಇದು ಆಕ್ಚುಲಿ ಅಮ್ಮನೇ ಸ್ಟಿಚ್ ಮಾಡಿರೋದು ಅನ್ಸುತ್ತೆ. ಸೊ ಬ್ಯಾಕ್ ಸೈಡ್ ಈ ತರ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ. ಇಲ್ಲ, ಇದು ಜೇಮ್ಸ್ ಟೇಲರ್ ಇದ್ರು ಮೊದ್ಲು. ನಮ್ ಮದ್ವೆಗೂ ಮುಂಚೆ ಚೆನ್ನಾಗಿ ಇದ್ರು, ಅವರು ಸ್ಟಿಚ್ ಮಾಡ್ತಿದ್ರು. ನಮ್ ಮದ್ವೆವರೆಗೂ ಮಾತ್ರ ಇದ್ರು. ಮದ್ವೆ ಬ್ಲೌಸಸ್ ಎಲ್ಲ ಅವರೇ ಸ್ಟಿಚ್ ಮಾಡಿರೋದು. ಆಮೇಲೆ ಅವರು ಬೇರೆ ಕಡೆ ಶಿಫ್ಟ್ ಆದ್ರು.
ಅದಾಗಿದ ನಂತರ ಇವಾಗ ಸಿಕ್ಕಿರೋದು ಲೇಡಿ ಟೇಲರೇ, ಬಟ್ ಚೆನ್ನಾಗಿದೆ. ಈಗ ಎಲ್ಲ ಅವ್ರ ಕಡೆನೆ ಮಾಡ್ಸೋದು. ಇದು ಒಂದು ಸಾರಿದು ಬ್ಲೌಸು ಹಾಗೆ ಇಟ್ಬಿಟ್ಟಿದ್ದೀನಿ. ಇದನ್ನ ಐರನ್ ಮಾಡಿಲ್ಲ, ಅವರು ಕೂಡ ಐರನ್ ಮಾಡಿಕೊಟ್ಟಿಲ್ಲ. ತುಂಬಾ ಮುದ್ದೆ ಮುದ್ದೆ ಆಗ್ಬಿಟ್ಟಿದೆ. ಇದು ಆಕ್ಚುಲಿ ಇಲ್ಲಿ ನಾನು ಫುಲ್ಲು ಸುಮ್ನೆ ಒಂದೊಂದ್ ಲೈನ್ ತರ ಬಿಡಿ ಅಂತ ಹೇಳಿದ್ದೆ. ಅವ್ರು ತುಂಬಾ ಗ್ಯಾಪ್ ಬಿಟ್ಬಿಟ್ಟಿದ್ರು, ಅದಕ್ಕೋಸ್ಕರ ಅದು ತುಂಬಾ ಓವರ್ ಆಗಿ ಕಾಣಿಸ್ತಾ ಇತ್ತು. ಗ್ಯಾಪ್ ಫುಲ್ ಅಗಲ ಬಂದ್ಬಿಡ್ತು. ಅದಕ್ಕಾಗಿ ಅದನ್ನ ಕವರ್ ಮಾಡ್ಕೊಡಿ ಅಂತ ಹೇಳಿದೆ. ಮತ್ತೆ ಸಾರಿದೆ ಕ್ಲಾತ್ ತಗೊಂಡು ಅಲ್ಲಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಇದು ಬ್ಲೌಸ್, ಈ ತರ ಫುಲ್ ಸ್ಲೀವ್ಸ್ ಈ ತರ ಬಂದಿದೆ. ಇದು ಪರವಾಗಿಲ್ಲ, ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ಡಿಸೈನ್ ಚೆನ್ನಾಗಿ ಬಂದಿದೆ ಅದು. ಸೊ ಇದು ಒಂದು ಸಾರಿ. ಆಲ್ರೆಡಿ ಪಿಂಕ್ ಕಲರ್ ಫ್ರಂಟ್ ಇದ್ದಿದ್ದು ತೋರಿಸಿದ್ನಲ್ವಾ, ಅದೇ ತರ ಕ್ಲಾತ್ ಇದು ಸಾರಿ. ಬಟ್ ಅದು ಕಲರ್ ಕಾಂಬಿನೇಷನ್ ಇದ್ದಿದ್ದು, ಇದು ಕಲರ್ ಕಾಂಬಿನೇಷನ್ ಇಲ್ಲ. ಸಾರಿ ಕೂಡ ಇದೇ ಕಲರ್ ಇದೆ, ಇವನ್ ಬ್ಲೌಸ್ ಕೂಡ ಸೇಮ್ ಕಲರೇ ಬಂದಿದೆ. ಕಾಂಟ್ರಾಸ್ಟ್ ಕಲರ್ ಏನು ಇಲ್ಲ, ಸೇಮ್ ಬಂದಿರೋದು. ಸೊ ಅದಕ್ಕೆ ಬ್ಲೌಸ್ ಈ ತರ ಸೇಮ್ ಈಗ ತೋರಿಸಿದ್ನಲ್ವಾ ಅದೇ ತರ ಸ್ಲೀವ್ಸ್ ಹೊಲ್ದು ಬಿಟ್ಟಿದ್ದಾರೆ ಅವರು. ಆಕ್ಚುಲಿ ನಾನು ಹೇಳಿರ್ಲಿಲ್ಲ, ಅವ್ರೇನೆ ಈ ತರ ಒಂದು ಇರ್ಲಿ ಅಂತ, ನಂದು ಆ ತರ ಇಲ್ಲ ಅನ್ಕೊಂಡು ಅದೇ ತರ ಹೊಲ್ದಿದ್ದಾರೆ. ಎರಡು ಸೇಮ್ ಆಗಿದೆ, ಬಟ್ ಅದಂದ್ರೆ ಫ್ರಂಟ್ ಬಂದಿದೆ ಅಲ್ಲ, ಆ ತರ ಡಿಸೈನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಂಗಳಗೌರಿ ಪೂಜೆಗೆ ಲಾಸ್ಟ್ ಪೂಜೆ ಮಾಡಿದಾಗ, ಈ ಮನೆಗೆ ಬಂದಿದ ನಂತರ ಲಾಸ್ಟ್ ಪೂಜೆ ಮಾಡಿದಾಗ ನಮ್ಮ ಅಕ್ಕ ಮನೆ ಓಪನಿಂಗ್ ಟೈಮ್ ಅಲ್ಲಿ ಕೊಡ್ಸಿರೋ ಸಾರಿ ಇದು. ಅದ್ರದ್ದು ಬ್ಲೌಸ್ ಸಿಂಪಲ್ ಆಗಿನೇ ಇದೆ. ನೆಕ್ಸ್ಟ್ ಇದು ಜಸ್ಟ್ ಈ ತರ ಕಾಟನ್ ಸಾರಿ ಬರುತ್ತಲ್ವಾ, ಇಲ್ಕಲ್ ಸಾರಿ. ಇಲ್ಕಲ್ ಸಾರಿಗೆ ಈ ಬ್ಲೌಸ್ ಅನ್ನ ತಗೊಂಡ್ಬಿಟ್ಟು ಈ ರೀತಿ ಕಾಲರ್ ಇದು, ಆಕ್ಚುಲಿ ಕಾಲರ್ ಇದೆ ನೋಡಿ, ಕಾಟನ್ ಅಲ್ವಾ, ಹಾಗಾಗಿ ಈ ತರ ಮುದ್ದಿ ಮುದ್ದಿಯಾಗಿ ಕಾಣಿಸ್ತಾ ಇದೆ. ನೀರಲ್ಲಿ ಹಾಕಿದೀನಿ ಇದನ್ನ, ಅದಕ್ಕೋಸ್ಕರ ಈ ತರ ಆಗಿದೆ. ಮತ್ತೆ ಐರನ್ ಮಾಡಿನೇ ಇದನ್ನ ಹಾಕೋಬೇಕು. ತುಂಬಾ ಚೆನ್ನಾಗಿ ನೀಟಾಗಿ ಹೊಲ್ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಈ ತರ ನಮ್ ಯಜಮಾನ್ರಿಗೆ ಇಷ್ಟ ಇತ್ತು, ಈ ತರ ಒಂದಾದ್ರೂ ಸ್ಟಿಚ್ ಮಾಡ್ಸು ಅಂದ್ರು. ಅದಕ್ಕೋಸ್ಕರ ಅವ್ರ ಆಸೆಗೋಸ್ಕರ ಇದನ್ನ ಸ್ಟಿಚ್ ಮಾಡ್ಸಿದ್ದು ನಾನು. ಸೊ ಸ್ಲೀವ್ಸ್ ಅದೇ ತರ ಓಲ್ಡ್ ಫ್ಯಾಷನ್ ಅಲ್ಲಿ ಜಸ್ಟ್ ಇಲ್ಲೊಂದು ಜಸ್ಟ್ ನೀರಿಗೆ ಬಂದು ಪಫ್ ತರ ಬರುತ್ತಲ್ವಾ, ಇಲ್ಲಿ ಮಾತ್ರ ಆ ಡಿಸೈನ್ ಇಟ್ಟಿದ್ದಾರೆ. ಈ ತರ ಬಂದಿದೆ. ಸೊ ಇದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಇದೇನಿಲ್ಲ, ಇದು ಮನೆ ಓಪನಿಂಗ್ ಟೈಮ್ ಅಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ ಸಾರಿಗೆ ಸಿಂಪಲ್ ಆಗಿ ಆ ಬಾರ್ಡರ್ ಎಷ್ಟಿತ್ತು ಅದೇ ಬಾರ್ಡರ್ ವರ್ಗು ಇದನ್ನ ಸ್ಟಿಚ್ ಮಾಡಿಸಿದ್ದು. ಇದು ಆಲ್ರೆಡಿ ನಾನು ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಅನ್ಸುತ್ತೆ ನಾನು. ನೆಕ್ಸ್ಟ್ ಇದು ಒಂದು ಸಾರಿ, ಇದು ಮೊನ್ನೆ ದೀಪಾವಳಿ ಟೈಮ್ ಅಲ್ಲಿ ನಮ್ಮ ಆಫೀಸ್ ಪೂಜೆಗೆ ಲಕ್ಷ್ಮಿ ಪೂಜೆ ಮಾಡಿರೋ ಸಾರಿ ಇದು ಬ್ಲೌಸು. ಅದಕ್ಕೆ ಈ ತರ ಪಫ್ ಹಾಕ್ಬಿಟ್ಟು ಮಾಡಿದ್ದಾರೆ. ಇಲ್ಲಿ ಆಕ್ಚುಲಿ ಒಂದ್ ಬಟನ್ ಬರ್ಬೇಕಾಗಿತ್ತು, ಅವ್ರು ಹಾಕಿಲ್ಲ. ಹಾಕ್ತೀನಿ ಅಂತಾನೆ ಹೇಳಿದ್ರು, ಯಾಕೋ ಹಾಕಿಲ್ಲ, ಅದನ್ನ ಬಿಟ್ಟಿದ್ದಾರೆ. ಈ ತರ ಬರುತ್ತಲ್ವಾ ಪಫ್, ಅದು. ಇದೊಂದು ಸಾರಿ ಲಾಸ್ಟ್. ಇವೆಲ್ಲ ಸ್ವಲ್ಪ ಗ್ರ್ಯಾಂಡ್ ಇರೋ ಸ್ಯಾರೀಸ್ ಬ್ಲೌಸಸ್. ಇದು ಒಂದು ಮೊನ್ನೆ ತಾನೇ ರೀಸೆಂಟ್ಲಿ ಬೇರೆ ಟೇಲರ್ ಹತ್ರ ಕೊಟ್ಬಿಟ್ಟೆ. ಇದು ಆಕ್ಚುಲಿ ಇದನ್ನ ವರ್ಕ್ ಹಾಕೋದಿಕ್ಕೆ ಕೊಟ್ಟಿದ್ದೆ, ಹ್ಯಾಂಡ್ ವರ್ಕ್, ಇದು ಕಂಪ್ಯೂಟರ್ ವರ್ಕ್. ಇಷ್ಟು ದಿನ ಬೇರೆಯವ್ರ ಹತ್ರ ಮಾಡಿಸ್ತಿದ್ನಲ್ವಾ ರೆಗ್ಯುಲರ್ ಟೇಲರ್, ಅವ್ರ ಅಲ್ದೇನೆ ಇನ್ನೊಬ್ರು ಸ್ವಲ್ಪ ಟೇಲರ್ ಪರಿಚಯ ಆಗಿದ್ರು. ಅವ್ರ ಹತ್ರ ನೋಡೋಣ, ಇದು ಸಿಂಪಲ್ ಆಗಿನೇ ಇದೆ, ವರ್ಕ್ ಹಾಕ್ಸೋಣ ಅಂತ ಕೊಟ್ಟೆ. ಯಾಕೋ ಈ ಕ್ಲಾತ್ಗೆ ವರ್ಕ್ ಸರಿಯಾಗಿ ಕೂಡ್ತಿಲ್ಲ ಅಂತ ಹೇಳಿ ಈ ತರ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಸ್ವಲ್ಪ ಆಡ್ ಅನಿಸ್ತಾ ಇದೆ ನನ್ಗೆ, ಪರವಾಗಿಲ್ಲ. ಸಾರಿ ಬಂದ್ಬಿಟ್ಟು ಈ ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ಜೊತೆ ಈ ಕಾಂಬಿನೇಷನ್ ಬಾರ್ಡರ್ ಬ್ಲೌಸ್ ಬಂದಿದೆ. ಸೊ ಅದು ಇನ್ನು ಸಾರಿ ವೇರ್ ಮಾಡಿಲ್ಲ ನಾನು, ಬ್ಲೌಸ್ ಕೂಡ ವೇರ್ ಮಾಡಿಲ್ಲ, ಹೇಗಾಗಿದೆ ಅಂತ ನೋಡ್ಬೇಕು. ಬಟ್ ಇದು ವರ್ಕ್ ಅದೆಲ್ಲ ಅಷ್ಟೊಂದು ವರ್ಕ್ ನೀಟಾಗಿ ಬಂದಿದೆ ಅಂತ ಅನಿಸ್ತಾ ಇಲ್ಲ ನನ್ಗೆ. ವೇರ್ ಮಾಡಿದ ನಂತರ ಗೊತ್ತಾಗುತ್ತೆ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನನ್ನ ಸಿಂಪಲ್ ಬ್ಲೌಸಸ್ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಸಾರಿ ಬ್ಲೌಸಸ್ ಜೊತೆಗೆ ತುಂಬಾ ಸಿಂಪಲ್ ಇರೋದೆ ಕಾಸ್ಟ್ಲಿ ಬ್ಲೌಸಸ್. ಅದರಲ್ಲಿ ಕೂಡ ಬ್ಲೌಸಸ್ ನ ತುಂಬಾ ಕಾಸ್ಟ್ಲಿ ಆಗಿ ಹೊಲ್ಸಿರೋದು, ಅಂದ್ರೆ ಸ್ವಲ್ಪ ಜಾಸ್ತಿ ವರ್ಕ್ ಹಾಕೋದ್ರಿಂದ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಡುತ್ತೆ ರೇಟ್ಸ್ ಎಲ್ಲ. ಸೊ ಇದಿಷ್ಟು ನನ್ನ ಬ್ಲೌಸ್ ಕಲೆಕ್ಷನ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಯಾವ ತರದ್ದು ಡಿಸೈನ್ ಇದ್ರಲ್ಲಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಗೆ ನನ್ನ ವಿಡಿಯೋಸ್ ಬಗ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಎಲ್ಲದೂ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.